ಅವ್ಯವಹಾರ ಆಗಿದೆ ಅಂತ ಕೆಲವೊಂದಿಷ್ಟು ಸಾಹಿತಿಗಳು ಕೆಲವೊಂದಿಷ್ಟು ಅಲ್ಲಿ ಸಂಬಂಧಪಟ್ಟ ಕನ್ನಡ ಸಾಹಿತ್ಯ ಪರಿಷತ್ಗೆ ಸಂಬಂಧಪಟ್ಟಂಥವ್ರು ಬಂದು ಮುಖ್ಯಮಂತ್ರಿಗಳ ಹತ್ರ ಮತ್ತು ನಮ್ಮ ಹತ್ರ ಅದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ಈಗ ಅದಕ್ಕೊಂದು ಕೋಆಪ್ರೇಟಿವ್ ಇದು ಒಂದು ಕಮಿಟಿಯನ್ನು ನೇಮಕ ಮಾಡಿದ್ದೀವಿ. ಅವರು ವರದಿ ಕೊಟ್ಟ ಮೇಲೆ ಅದನ್ನೇನಂತ ನಿರ್ಧಾರ ಮಾಡ್ತೀವಿ. ಸರ್, ಈಗ ಅದನ್ನು ಆಡಳಿತಾಧಿಕಾರಿ ನೇಮಕ ಮಾಡಬೇಕು, ಏನು ಮಾಡಬೇಕು ಅಂತ ಇದನ್ನು ಬರೋವರೆಗೂ ನಾವೇನು ಮಾತಾಡೋಕ್ಕಾಗಲ್ಲ. ಆ ವರದಿ ಬರಬೇಕು. ವರದಿ ಒಂದು 2-3 ದಿವಸದಾಗ ವರದಿ ಬರೋಂಥದ್ದಾಗತ್ತೆ. ಬಂದ ತಕ್ಷಣ ಅದಕ್ಕೆ ಏನು ಆಗಿದೆ ಅಂತ ಹಣ ದುರುಪಯೋಗ ಆಗಿದೆ. ನಾವು ಹಾವೇರಿ ಒಳಗೆ ದುಡ್ಡು ಕೊಟ್ಟಿದ್ದು, ಬೇರೆ ಇದು ಮಂಡ್ಯಕ್ಕೆ ದುಡ್ಡು ಕೊಟ್ಟಿದ್ದು, ಹಾವೇರಿ ದುಡ್ಡು ಕೊಟ್ಟಿದ್ದು, ಕೆಲವೊಂದಿಷ್ಟು ಅವ್ಯವಹಾರ ಆಗಿದೆ ಅಂತ ಅಲ್ಲಿರುವಂಥವರೇ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅದ್ರ ಮೇಲೆ ಅದರ ಆಧಾರದ ಮೇಲೆ ಮಾಡಿಸ್ತಾ ಇದ್ದೀವಿ. ಅದೇನಾಗುತ್ತೆ ನೋಡೋಣ. ಅದು ಇಲ್ಲ, ಅದು ಆ ರೀತಿ ತಪ್ಪುಗಳು ಕಂಡ್ರೆ ಅದ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ನನಗೆ ನಿಗಮ ಸ್ಥಾನದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಇವತ್ತು ಮಾಧ್ಯಮದೊಳಗೆ ನೋಡಿದ್ದು ಅದನ್ನು ಮುಖ್ಯಮಂತ್ರಿಗಳು ಅದಕ್ಕೆ ವಿವೇಚನೆಗೆ ಬಿಟ್ಟಿದ್ದು, ಅವರ ಅಧಿಕಾರವನ್ನು ಮಾಡೋದು, ಅದು ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಡ್ತಾರೆ. ನಾನೊಂದು ಮಾತು ಹೇಳಿದ್ದೀನಲ್ರಿ, ಏನು ನಾಲೆಜೇ ಇಲ್ಲ, ಅದಕ್ಕೆ ತಿಳುವಳಿಕೆ ಇಲ್ಲ. ಅದು ಏನು ಗಂಭೀರ ಅಲ್ಲ, ಅದು ಗಂಭೀರ ಅಂತ ಅನ್ಕೋಬೇಡ್ರಿ. ಅದಕ್ಕೆ ತಿಳುವಳಿಕೆ ಇಲ್ಲ ಅಂತ ಅನ್ಕೊಳ್ರಿ. ಇಂಥವೆಲ್ಲ ಮಾಡೋಕ್ಕಾಗತ್ತಾ? ಇಸ್ ಇಟ್ ಪಾಸಿಬಲ್? ಒಂದು ಪ್ರೈವೇಟು ಸಂಸ್ಥೆ, ಆ ಸಂಸ್ಥೆ ದೊಡ್ಡ ವಿಚಾರದೊಳಗೆ ಅಂಗಡಿಗರು 5% ಕೇಳಿದ್ರು, 2% ಅಂತಿದ್ರು. ಅದಾದಮೇಲೆ ನಾವು ಹೋದ್ಮೇಲೆ 5%. ನಾನ್ಸೆನ್ಸ್, ಇವೆಲ್ಲ ನಾನ್ಸೆನ್ಸ್ ಥಿಂಕಿಂಗ್. ಆಮೇಲೆ ಆ ಗುರುಗಳ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ. ಗುರುಗಳನ್ನ ಯಾಕೆ ರಾಜಕಾರಣಕ್ಕೆ ತರ್ತಾರೆ? ಅವರು ಒಳ್ಳೆ ನಡೆದಾಡೋ ದೇವರು. ಅವ್ರ ಬಗ್ಗೆ ನಾವು ಅಪಾರ ಗೌರವವನ್ನು ಇಟ್ಕೊಂಡಿದ್ವಿ. ನಾವು ಇವತ್ತಿಗೂ ಒಬ್ಬ ಮಂತ್ರಿಯಾಗಿ ಅದ್ರ ಬಗ್ಗೆ ನೇರವಾಗಿ ಮಾಧ್ಯಮದೊಳಗೆ ವಿರೋಧ ಮಾಡಿದಂಥದ್ದು ಐತೆ. ಈಗ ನಮ್ಗೆ ಗೊತ್ತಿಲ್ಲ. ಮತ್ತು ಇನ್ನೂ ಒಂದು ಅದ್ರ ಸ್ಟೇಟ್ಮೆಂಟ್ ಕೊಡೋ ಹೊತ್ನಾಗ ಅದೇ BJP ಅವ್ರ ಪಕ್ಕಕ್ಕಿರೋಂಥಲ್ಲೆಲ್ಲ ಲೀಡರ್ಸು ಎದ್ದೆದ್ದು ಹೋಗ್ತಾರೆ, ನಗ್ತಾರೆ. ಆ ನಗೋದನ್ನು ನೋಡಿ ಅದ್ರ ತಿಳ್ಕೊಬೇಕಲ್ಲ ನಾವು. ನಾವು ಯಾವ ರೀತಿ ಮಾತಾಡ್ತಾ ಇದ್ವಿ, ನಾವು ಏನು ವಿಚಾರವನ್ನು ಮಾಡ್ತಾಯಿದ್ವಿ, ನಮ್ಮ ಪಕ್ಕಕ್ಕಿದ್ದರು ನಮ್ಮ ಬಗ್ಗೆ ಏನು ತಿಳ್ಕೊಂತಾರೆ ಅನ್ನೋದು ಒಂದು ಕಾಮನ್ ಸೆನ್ಸ್ ಇರಬೇಕು. ಅಂಗನವಾಡಿ ಟೀಚರ್ಗಳೆಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ. ಸರ್, ನಾವು ಅಂಗನವಾಡಿ ಟೀಚರ್ ತೊಗೊಂಡಿಲ್ಲ, ಆಶಾ ಕಾರ್ಯಕರ್ತನ ತೊಗೊಂಡಿದ್ವಿ. ಅದೇ ಬೇಕಾದಲ್ಲಿ ತೊಗೊಂಡಿದ್ವಿ. ಕೆಲವೊಂದಿಷ್ಟು ಭಾಗದ ಎಲ್ಲ ಕಡೆ ತೊಗೊಂಡಿಲ್ಲ, ಕೆಲವೊಂದಿಷ್ಟು ಭಾಗದೊಳಗೆ ತೊಗೊಂಡಿದ್ವಿ. ಅವ್ರನ್ನ ನಾವು ಸ್ಟ್ರೈಕಿಗೆ ಸಂಬಂಧ ಇಲ್ಲ. ಇದು ಜಾತಿ ಸಮೀಕ್ಷೆ ಇರೋದ್ರಿಂದ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನು ಬೇಕಂತ ಹೇಳಿದ್ದೀವಿ DC-ರಿಗೆ. ಅಲ್ಲೇನಾರು ಅಕಸ್ಮಾತ್ ಸ್ಟ್ರೈಕೋ ಪ್ರತಿಭಟನೆ ಇದ್ದರೆ ಅದಕ್ಕೆ ಆಲ್ಟರ್ನೇಟ್ ಏನು ಮಾಡ್ಬೇಕು ಅನ್ನೋದು DC-ಅವ್ರ ಜೊತೆಗೆ ಮಾತಾಡ್ತೀವಿ. ಇನ್ನೊಂದು ಕಡೆ ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಸಾಕಷ್ಟು ಪ್ರಭಾವ ಬಂದು